ಅಂದ್ರೇ ಹಾಗೆ, ಇಲ್ಲಿ ಸಿಹಿ ಕಹಿ ಇದ್ದೇ ಇರುತ್ತೆ. ಇನ್ನು ಕೆಲವು ಪ್ರೀತಿಗಳು ಗೆಲ್ಲುತ್ತೆ, ಕೆಲವು ಪ್ರೀತಿಗಳು ಸೋಲುತ್ತೆ. ಪ್ರೀತಿಯಲ್ಲಿ ಗೆದ್ದವರು ಜೀವನದಲ್ಲಿ ಸೋತಿರೋದನ್ನು ನೋಡಿದ್ದೇವೆ. ಅದರಂತೆ ಪ್ರೀತಿಯಲ್ಲಿ ಸೋತವರು ಕೂಡ ಜೀವನದಲ್ಲಿ ಗೆದ್ದಿರೋದನ್ನು ನೋಡಿದ್ದೇವೆ. ಅದರಂತೆ ಈ ಜೋಡಿ ಪ್ರೀತಿಯಲ್ಲಿ ಗೆದ್ದು ಆ ಪ್ರೀತಿಗೆ ವಿವಾಹದ ಮುದ್ರೆಯನ್ನು ಕೂಡ ಒತ್ತಿದ್ದಾರೆ. ಆದ್ರೀಗ ಪ್ರೀತಿಯಲ್ಲಿ ಗೆದ್ದ ನವ ಜೋಡಿಗಳಿಗೆ ನಿಜ ಜೀವನದಲ್ಲಿ ಸ್ವಂತ ಕುಟುಂಬದವರಿಂದಲೇ ಬೆದರಿಕೆ ಶುರುವಾಗಿದೆ. ಆಸ್ಪತ್ರೆಯೊಂದರಲ್ಲಿ ಪರಿಚಯವಾಗಿದ್ದ ಅವರಿಬ್ಬರು ಕಳೆದ 1 ವರ್ಷದಿಂದ ಪ್ರಾಮಾಣಿಕವಾಗಿ ಪ್ರೀತಿಸಿದ್ರು, ಮದುವೆ ಕೂಡ ಆಗಿದ್ದಾರೆ. ಆದರೆ ಹುಡುಗಿ ಮನೆಯವರು ಮದುವೆಯನ್ನು ಒಪ್ಪಿಕೊಳ್ತಿಲ್ಲ. ಸಾಲದೆ ನವ ಜೋಡಿಗಳಿಗೆ ಬೆದರಿಕೆ ಕೂಡ ಹಾಕ್ತಿದ್ದಾರೆ. ಇದೀಗ ಪ್ರೇಮಿಗಳು ಸಹಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಲೇರಿದ್ದಾರೆ. ಏನಿದೆ ಈ ಜೋಡಿ ಹಕ್ಕಿಗಳ ಕಥೆ ಅಂತೀರಾ? ಬನ್ನಿ ಈ ಸ್ಟೋರಿಯಲ್ಲಿ ನೋಡೋಣ. ನನಗೆ ನೀನು, ನಿನಗೆ ನಾನು, ನನಗೆ ಸಿಕ್ಕ ಒಲವು ನೀನು, ಕೈಯ ಬಿಡದೆ ಇರು ಕೊನೆವರೆಗೆ. ಜಗವು ನೀನು, ಜೀವ ನೀನು, ದೈವ ಕೊಟ್ಟ ವರವು ನೀನು, ಬದುಕು ಪೂರ್ತಿ ದಿನ ಇರು ಜೊತೆಗೆ. ನನಗೆ ನೀನು ನಿನಗೆ ನಾನು ಅಂತ ಕೈ ಹಿಡಿದು ಸಾಕ್ತಿರುವ ಜೋಡಿ ಇದು. ಆ ಹುಡುಗನ ಹೆಸರು ಪ್ರವೀಣ್, ಹುಡುಗಿ ಹೆಸರು ಸಂಗೀತ ಅಂತ. ಇನ್ನು ಪ್ರವೀಣ್ ಬಸವ ಕಲ್ಯಾಣ ತಾಲೂಕಿನ ಗುಂಡೂರು ಗ್ರಾಮದವನಾದ್ರೆ ಸಂಗೀತ ಗದಲ್ಗಾಂವ್ ಬಿ ಗ್ರಾಮದ ಹುಡುಗಿಯಾಗಿದ್ದಾಳೆ. ಇವರಿಬ್ಬರು 1 ವರ್ಷದ ಹಿಂದೆ ಆಸ್ಪತ್ರೆಯೊಂದರಲ್ಲಿ ಪರಿಚಯವಾಗಿದ್ರು. ನಂತರ ಅವರ ಪರಿಚಯ ಪ್ರೇಮವಾಗಿ ಪರಿವರ್ತನೆಯಾಗಿದೆ. ಅನುರಾಗದ ಅಲೆಯಲ್ಲಿ ತೇಲಾಡಿದ್ರು. ಆದರೆ ಅದ್ಯಾವಾಗ ಸಂಗೀತ ಮನೆಯಲ್ಲಿ ಅನುಮಾನ ಬಂತೋ ಸಂಗೀತ ಮನೆಯವರು ಹುಡುಗಿಗೆ ಹೊಡೆದು ಬಡಿಯೋದು ಮಾಡಿದ್ದಾರೆ. ಆದರೆ ಮನೆಯವರು ಎಷ್ಟೇ ಹಿಂಸೆ ನೀಡಿದ್ರೂ ಕೂಡ ಸಂಗೀತ ಮಾತ್ರ ಪ್ರವೀಣನಿಂದ ದೂರ ಆಗೋ ಮನಸ್ಸೇ ಮಾಡಿಲ್ಲ. ಇದು ಹೀಗೆ ಮುಂದುವರೆದರೆ ಸರಿ ಇರಲ್ಲ ಅಂತ ಕೊನೆಗೆ ಗಟ್ಟಿ ಧೈರ್ಯ ಮಾಡಿದ ಈ ಜೋಡಿ ಹಕ್ಕಿಗಳು ಮನೆಯಿಂದ ಓಡಿ ಬಂದು ಮದುವೆಯಾಗಿದ್ದಾರೆ. ಆದ್ರೀಗ ಮದುವೆ ವಿಚಾರ ಮನೆಯಲ್ಲಿ ಗೊತ್ತಾಗಿ ನವ ಜೋಡಿಗಳಿಗೆ ಹುಡುಗಿ ಮನೆಯಿಂದ ಜೀವ ಬೆದರಿಕೆ ಹಾಕ್ತಿರುವ ಆರೋಪ ಕೇಳಿಬರ್ತಿವೆ. ಸರ್ ನಾ ಸಂಗೀತ ರೀ, ನಮಸ್ಕಾರ. ಗದ್ಲೆಗಾವಿ ಊರ್ದಕ್ಕಿದ್ರಿ ನಾ. ಈಗ ನಾವಿಬ್ಬರು ಭೀ ಮ್ಯಾರೇಜ್ ಆಗಿದ್ದೇವೆ ರೀ. ಅವ್ರ ಹೆಸರು ಪ್ರವೀಣ, ನನ್ನ ಹೆಸರು ಸಂಗೀತ. ನಾವಿಬ್ಬರು ಭೀ ಮ್ಯಾರೇಜ್ ಆಗಿದ್ದೆವು. ನಮ್ಮ ಕೋರ್ಟ್ ಮ್ಯಾರೇಜ್ 10 ದಿನ ಆಗ್ಯದ ರೀ, ರಿಯಲ್ ಮ್ಯಾರೇಜ್ 3 ದಿನ ಆಗ್ಯದ ರೀ. ಈಗ ನಮ್ಮ ಮನೆಯವ್ರು ಟಾರ್ಚರ್ ಕೊಡತ್ತಾರ ನನಗೆ. ಊರಿಗೆ ಬಾ, ನೀ ಇಬ್ರು ಭೀ ಬಂದಿರ ಅಂದ್ರೆ ನಿಮ್ಮ ಇಬ್ರಿಗೆ ಭೀ ಕಾಲ್ ಹಾಕ್ತೀನಿ ಅಂತಾರೆ. ಅವ್ರು ಇದ್ರೆ ನಾ ಇರ್ತೀನಿ, ಇಲ್ದ್ರೆ ನಾವು ಇಲ್ದ್ರೆ ಅವ್ರು ಇರಲ್ಲ. ನಾವಿಬ್ರು ಒಬ್ರು ಬಿಟ್ಟಿರೋ ಸಾಧ್ಯ ಇಲ್ಲ. ನೀ ಯಾಕೆ ಓಡ್ ಹೋಗಿದ್ದಿ, ಅವ್ರ ಮೇಲೆ ಕೇಸ್ ಕೊಟ್ಟಾರ. ಈಗ ಯಾಕೆ ಓಡ್ ಹೋಗಿದ್ನಿ ಅವ್ರ ಸಂಗಟ ಹಿಂಗಂದ. ಅವ್ರು ಹೊಡಿತಾ ಬಡಿತಾ ಅಂದ್ರೆ ನಾವು ಊರಾಗ್ರೆ ಒಂದು ಇರ್ತೇವೆ, ಇಲ್ದ್ರೆ ಹೋಗಂದ್ರೆ ಯಾಕಡೆ ಭೀ ಹೋಗ್ತೀರಿ ನಾವು. ಈಗ ಬಾ, ನೀ ನಮ್ಮ ಕಡೆ ಬಾ ಅಲ್ಲತ್ತಾರ. ನಾ ಅವ್ರ ಕಡೆ ಹೋಗಲ್ಲ, ನಂಗೆ ಹೋಗೋದು ಅವ್ರ ಕಡೆ ಪಸಂದಿಲ್ಲ. ಅವ್ರು ನಂಗೆ ಹೋದ್ರೆ ಟಾರ್ಚರ್ ಕೊಡ್ತಾರೆ, ಹೊಡಿತಾರೆ ಅವ್ರು. ನಾನು ಭಾಳ ಪೈಲೆ ಭೀ ಹೊಡಿತಿದ್ರು ನನಗೆ. ಹೌದು, ಪ್ರವೀಣ್ ಮತ್ತು ಸಂಗೀತ ಪ್ರೀತಿಸಿ ಸಪ್ತಪದಿ ತುಳಿದಿದ್ರು. ಪೋಷಕರ ವಿರುದ್ಧದ ನಡುವೆ ಮನೆ ಬಿಟ್ಟು ಓಡ್ ಬಂದು ಬೇರೆ ಊರಲ್ಲಿ ಮದುವೆ ಆಗಿದ್ದಾರೆ. ಆದ್ರೆ ಹುಡುಗಿ ಮನೆಯವರು ಈ ಮದುವೆಗೆ ಒಪ್ತಿಲ್ಲ. ಕಾರಣ ಇಷ್ಟೇ, 4 ತಿಂಗಳ ಹಿಂದಷ್ಟೇ ಸಂಗೀತಾಗೆ ಆಕೆಯ ಸೋದರ ಮಾವನೊಂದಿಗೆ ನಿಶ್ಚಿತಾರ್ಥ ಕೂಡ ಮಾಡಿರ್ತಾರೆ. ಆದ್ರೆ ಸಂಗೀತಾಗೆ ಆ ನಿಶ್ಚಿತಾರ್ಥ ಇಷ್ಟವಿರುವುದಿಲ್ಲ. ಆದ್ರೆ ಮನೆಯವರು ಏನೇ ಆದ್ರೂ ನೀನು ಅವನನ್ನೇ ಮದುವೆ ಆಗ್ಬೇಕು ಎಂದು ಒತ್ತಾಯಿಸಿದಾಗ ಸಂಗೀತ ಮನೆಯಿಂದ ಓಡ್ ಬಂದು ಪ್ರವೀಣನನ್ನ ಮದುವೆ ಆಗಿದ್ದಾಳೆ. ನಾವು ಮಾಡಿದ ನಿಶ್ಚಿತಾರ್ಥವನ್ನ ಮುರಿದು ಓಡ್ ಹೋಗಿ ಮದುವೆ ಆಗ್ಬಿಟ್ಟ ಎಂದು ಹುಡುಗಿ ಮನೆಯವರು ನವ ಜೋಡಿಗಳಿಗೆ ಪ್ರಾಣ ಬೆದರಿಕೆ ಹಾಕಿ ಭಯ ಬೀಳಿಸಿದ್ದಾರೆ. ಹೀಗಾಗಿ ಸಂಗೀತ ಮತ್ತು ಪ್ರವೀಣ್ ಸಹಾಯ ಕೋರಿ ತಮಗೆ ರಕ್ಷಣೆ ನೀಡುವಂತೆ ಪೊಲೀಸ್ ಠಾಣೆ ಮೆಟ್ಟಲೇರಿದ್ದಾರೆ. ಜೀವ ಭಯದಲ್ಲಿರುವ ಜೋಡಿ ರಕ್ಷಣೆಗಾಗಿ ಪೊಲೀಸರ ಮೊರೆ ಹೋಗಿದೆ. ಇದೀಗ ಜೀವ ಭಯದಲ್ಲಿರುವ ಜೋಡಿ ರಕ್ಷಣೆಗಾಗಿ ಪೊಲೀಸರ ಮೊರೆ ಹೋಗಿವೆ. ನಾ ಅವ್ರಿಗೆ ಹೇಳಿಲ್ಲ, ಅವ್ರು ಹೇಳಿರ ಅವ್ರ ಮನ್ಯಾಗ, ನಾ ಹೇಳಿಲ್ರಿ. ನನಗೆ ಕೇಳ್ತಿದ್ರು, ನಾ ವಿಡಿಯೋ ಕಾಲಿಂಗ್ ಮಾತಾಡ್ತಿ, ಯಾರಿಗೆ ಮಾತಾಡ್ತಿದ್ ಏನಿಲ್ಲ ಅಂತ ಕೇಳ್ತಿದ್ರು. ನಾ ಹೇಳ್ತಿದ್ದಿಲ್ರಿ, ಇವ್ರು ಹರ ಅಂತೀವ್ರು ಹೇಳಿಲ್ಲ. ನಾ ಒಟ್ಟ ಯಾರು ಭೀ ಇಲ್ಲ, ಯಾರು ಇಲ್ಲ ಹಿಂಗ ಅಂತ ಹೇಳ್ತಿದ್ದೆ. ನಾ ಹೇಳಿಲ್ರಿ. ಇವ್ರನ್ನ ಟಾರ್ಚರ್ ಕೊಡ್ತಾರೆ ಅಂತ ಹೇಳಿ ನಂಗೆ ಎಂಗೇಜ್ಮೆಂಟ್ ಆಗಿ 4 ತಿಂಗಳಾಗಿದೆ. ಅವ್ರು ಭೀ ಹಿಂಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಅವ್ರಿಗೆ ಕೇಸ್ ಮಾಡ್ಯಾರ, ಇವ್ರ ಮೇಲೆ ಕಿಡ್ನಾಪ್ ಕೇಸ್ ಕೊಟ್ಟಾರ. ಅವ್ರು ಹಾಸ್ಪಿಟಲ್ದಾಗ ಹೋಗಿದ್ದಾರೆ, ಹಿಂಗೆ ಮಾತಾಡ್ಕೋತ ಪರಿಚಯ ಆದೇವು. ಇವರು ಊರ್ದವ್ರು ಅಂತ ಹೇಳಿದ್ರು. ನಮ್ಮ ಊರ್ದವ್ರು ಹಿಂಗೆ ನಾವು ನಿಮ್ಮ ಊರಾಗ ಇಲ್ರಿ, ಬೇರೆ ಊರ್ದವ್ರು. ಅವ್ರಿಗೆ ಗುಂಡ್ರದವ್ರು ನಾ ಗದ್ಲೆಗೋಬಿ ಇದಕ್ಕೆ ಹೆಲ್ಪ್ ಮಾಡಿದವ್ರಿ. ಅವ್ರು ಹೆಲ್ಪ್ ಮಾಡ್ಯಾರ. ಅವ್ರಿಗೆ ಟಾರ್ಚರ್ ಕೊಡೋದು ಬೇಡ, ನಮಗೆ ಏನೋ ಕೊಡಲ್ಲ. ನಾವು ಏನೇ ಇದು ಮಾಡ್ಕೋತೀವಿ ಖರೆ. ಅವ್ರು ಬೇರೆಯವ್ರಿಗೆ ಬೇಡ್ರಿ. ಅವ್ರು ಅಲ್ತಾರ ಬಸವ ಕಲ್ಯಾಣಕ್ಕೆ ಹೋಗಲತ್ತಾರ. ಅವ್ರು ನಾವು ಅಲ್ಲಿ ಹೋಗಲ್ಲ. ನಾವು ಅಲ್ಲಿ ಹೋದ್ರೆ ಇಲ್ಲಿ ಹೋಗತ್ತಾನ ಅಲ್ಲಿ ಭರೋಸೆ ಇಲ್ರಿ ನಮಗೆ. ಅವ್ರು ಏನು ಭೀ ಮಾಡ್ಬೋದು. ಮುಂದೆ ಮದುವೆ ಆಗಿದ್ದೆವು, ಹಂಗೆ ಜೀವನ ನಡೆಸ್ತೇವೆ. ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ. ಇನ್ನು ಮದುವೆಯಾದ ಜೋಡಿಗಳ ಕತೆ ಈ ಕಡೆಯಾದ್ರೆ, ಹುಡುಗಿಯ ಮನೆಯವರು ಹುಡುಗನ ಬಗ್ಗೆ ಸುಳ್ಳು ಆ ಪ್ರಕರಣವನ್ನ ದಾಖಲಿಸಿರುವ ಆರೋಪ ಕೂಡ ಕೇಳಿಬಂದಿದೆ. ನಿಮ್ಮಿಷ್ಟದಂತೆ ನಾವು ಮದುವೆಯಾಗಿದ್ದೇವೆ, ಆದ್ರೆ ಹುಡುಗಿಯ ಮನೆಯವರು ನನಗೆ ಸುಖ ಸುಮ್ಮನೆ ತೊಂದರೆ ಕೊಡ್ತಿದ್ದಾರೆ. ನನ್ನ ಬಗ್ಗೆ ಸುಳ್ಳು ಪ್ರಕರಣ ದಾಖಲಿಸಲಾಗಿದೆ. 4 ಎಕರೆ ಜಮೀನು ಹೋದ್ರೂ ಚಿಂತೆ ಇಲ್ಲ, ನಿನ್ನನ್ನು ಕಡಿದು ಹಾಕ್ತೇವೆ ಎಂದು ಬೆದರಿಕೆ ಹಾಕ್ತಿದ್ದಾರೆ. ಆದ್ದರಿಂದ ನಮಗೆ ಪೊಲೀಸ್ ವರಿಷ್ಠಾಧಿಕಾರಿಗಳೇ ರಕ್ಷಣೆ ನೀಡಬೇಕು ಎಂದು ಬೀದರ್ SP ಕಚೇರಿ ಮೆಟ್ಟಲೇರಿದ್ದಾರೆ ಈ ಜೋಡಿಗಳು. ನಾವು ಗುಂಡ್ರದ ಬಸವಣ್ಣ ಗುಂಡ್ರು ಗ್ರಾಮ. ನಾವು ಹುಡುಗಿ ಮಿನಿಮಮ್ ಒಂದು ವರ್ಷದಿಂದ ಲವ್ ಮಾಡುತ್ತಿದ್ದ.
ಆ ಹುಡುಗಿ ನಾ ಮದುವೆ ಆಗಬೇಕು ಅಂತ ಮದುವೆ ಆಗಿದೆ. ಈಗ ರಿಜಿಸ್ಟರ್ ಮ್ಯಾರೇಜ್ ಆಗಿದೆ. ರಿಜಿಸ್ಟರ್ ಮ್ಯಾರೇಜಾಗಿ ಮನೆಯಿಂದ ಹೊರಗೆ ಬಂದಿದ್ದೆವು. ಅದರಿಂದ ಈಗ ನಮ್ಗೆ ಅವ್ರ ಮನೆಯಿಂದ ತುಂಬ ದಬಾಳಿಕೆ ಮಾಡ್ಲತ್ತಾರ. ಏನಂದ್ರೆ ನಿಮ್ಗೆ ಜೀವ ಓಡಿಸ್ತೀನಿ, ನಿಮಗೇನು 4 ಎಕರೆ ಹೊಲ ಹೋಲಿ, ನಾವು ನಿಮ್ಗೆ ಇಡಲ್ಲ, ಹಂಗೆ ಅಂತ ಮಾತಾಡತ್ತಾರ. ಇವರು ಮತ್ತು ಮುಡುವಿ ಸ್ಟೇಷನಿಂದ ಅವ್ರು ಭೀ ನಮ್ಮ ಮನೆದವ್ರಿಗೆ ದಬಾಳಿಕೆ ಮಾಡ್ಲತ್ತಾರ. ಅವರು ನಮ್ಮ ಮನೆಯವ್ರು ದಬಾಳಿಕೆ ಮಾಡ್ಲತ್ತಾರ. ರಾತ್ರಿ 10 ಗಂಟೆ 10:30 ಸ್ಟೇಷನ್ ನಡೆದಾರ, ಮನೆಗೆ ನಡೆದಾರ. ಕರ್ಕೊಂಡು ನಮ್ಮ ತಮ್ಮಗೆ 2 ದಿನ ಸ್ಟೇಷನ್ದಾಗ ಕುಂಡ್ರಿಸ್ಯಾರ. ಈಗ ನಮ್ಮ ಪ್ರೊಟೆಕ್ಷನ್ ಸಲುವಾಗಿ ನಾವು SP ಆಫೀಸಿಗೆ ಬಂದಿದ್ದೆವು 1 ವರ್ಷದಿಂದ ಸರ್. ನಾವಿಬ್ಬರು ಒಪ್ಪಿಗೆಲಿಂದ ಚೆನ್ನಾಗಿ ಬದುಕು ಬಾಳ್ಬೇಕಲ್ಲತ್ತಿದ್ದೆವು. ಅವರಿಂದ ನಮ್ಗೆ ಬುಕ್ ಪ್ರಾಬ್ಲಮ್ ಅದ, ಪ್ರೊಟೆಕ್ಷನ್ ನಮ್ಗೆ ಬೇಕಂತ ಬಂದಿದೆ SP ಆಫೀಸಿಗೆ. ಮಿಸ್ಸಿಂಗ್ ಕೇಸ್ ಅಂತ ಮಾಡ್ರಿ ಸರ್, ಸುಳ್ಳೆ ಕೇಸು. ಆಯ್ತು ಸರ್, ಅವ್ರು ಸರಿ ಏನು ನಮ್ಗೆ ಪೊಲೀಸರು ರಕ್ಷಣೆ ಕೊಡಬೇಕಲ್ಲ ಸರ್. ಈಗ ಅವ್ರ ರಕ್ಷಣೆ ಸಲುವಾಗಿ ನಾವು SP ಆಫೀಸಿಗೆ ಬಂದಿದೆ ಸರ್ ಇಲ್ಲಿಗೆ. ನಿಮ್ಮ ಹೆಸರು? ಪ್ರವೀಣ್ ಸರ್. ಒಟ್ಟಾರೆಯಾಗಿ ಪ್ರೀತಿಸಿ ಮದುವೆಯಾದ ಜೋಡಿ ಈಗ ಜೀವ ಭಯದಲ್ಲೇ ಕಾಲ ಕಳೆಯುತ್ತದೆ. ನೆರವಿಗಾಗಿ ಪೊಲೀಸ್ ಠಾಣೆ ಮೆಟ್ಟಲೇರಿರುವ ಪ್ರೇಮಿಗಳಿಗೆ ಪೊಲೀಸರು ಸಹಾಯ ಮಾಡಬೇಕಾಗಿದೆ. ಅದೇನೇ ಇರಲಿ, ಮಕ್ಕಳು ತಪ್ಪು ಮಾಡಿದಾಗ ಅದನ್ನ ಅರ್ಥ ಮಾಡಿಕೊಂಡು ಪೋಷಕರು ಮಕ್ಕಳ ಜೊತೆಯಾಗಿ ನಿಲ್ಬೇಕು. ಆದ್ರೆ ಮಕ್ಕಳ ಪ್ರಾಣವನ್ನೇ ತೆಗೆಯೋ ಕೆಲಸಕ್ಕೆ ಕೈ ಹಾಕಬಾರ್ದು. ಇನ್ನಾದ್ರೂ ಹುಡುಗಿ ಮನೆಯವರು ಪ್ರೇಮಿಗಳ ಮನಸ್ಸನ್ನ ಅರ್ಥ ಮಾಡಿಕೊಂಡು ಇಬ್ಬರು ನೆಮ್ಮದಿಯಾಗಿ ಸಂಸಾರ ಮಾಡಲು ಅನುವು ಮಾಡಿಕೊಡ್ಬೇಕೆಂದು ಪ್ರೇಮಿಗಳು ಪೊಲೀಸರಲ್ಲಿ ಮೊರೆ ಹೋಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಹುತ ಕರ್ನಾಟಕ ಸುದ್ದಿವಾಹಿನಿ.